ಅಭಿವೃದ್ಧಿಯ ಅಧಿಕಾರಿ ಅಂತಲೇ ಎಸ್ ಟಿ ಸೋಮಶೇಖರ್ ಗೌಡರನ್ನ ಕರೀತಾ ಇದ್ದೀವಿ. ಮುಖ್ಯವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತ ಸಾರ್ವಜನಿಕರ ಒಡನಾಟಿಯಾಗಿ ಎಸ್ ಟಿ ಸೋಮಶೇಖರ್ ಬೆಳೆದಿರೋದ್ರಿಂದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ತೋರಿಸೋದು ತುಂಬ ಕಷ್ಟಕರವಾಗಿರುತ್ತೆ. ಅದರಿಂದ ನಾವು ಲೀಡ್ರು ಐಕ್ಯ ರಮೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದಾಗ ಅವರು ಪೂರ್ಣ ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಸಾರ್ವಜನಿಕರಿಗೆ ಬಂದಂಥ ಸಾವಿರಾರು ಜನಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಹೆಚ್ಚಿನಾಗಿ ಕಣ್ಣಿನ ತಪಾಸಣೆನೇ 500ಕ್ಕೂ ಹೆಚ್ಚಿನ ಜನ ಭಾಗವಹಿಸಿದ್ದಾರೆ. ನೀವು ನೋಡ್ಬೋದು, ತುಂಬ ಜನಕ್ಕೆ ಆಸ್ಪತ್ರೆಗೆ ಹೋಗಿ 10 ರಿಂದ 15 ಸಾವಿರದಷ್ಟು ಖರ್ಚಾಗುತ್ತೆ. ಸಾಹೇಬರು ಮತ್ತು ಆದಿತ್ಯ ರಮೇಶ್ ಅವರು ವೈಯಕ್ತಿಕವಾಗಿ ಈ ಹಣವನ್ನು ಭರಿಸೋ ಮೂಲಕ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬ್ಯಾಡಹಳ್ಳಿ ವಾರ್ಡ್ನ ಜನತೆಗೆ ಅನುಕೂಲವಾಗುವ ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಪಡಿಸಿದ್ದಾರೆ. ಸಾಹೇಬರು ಇದೇ ಕಾರ್ಯಕ್ರಮ ಯಶಸ್ವಿಪಡಿಸುವ ಮೂಲಕ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಲ್ಲ ವಾರ್ಡ್ಗಳಲ್ಲಿ ಇಂಥ ಕಾರ್ಯಕ್ರಮನೇ ಮಾಡಬೇಕು ಅಂತ ಇದನ್ನು ಉದ್ಘಾಟನೆಯಾಗಿ ಇವತ್ತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಶವಂತಪುರದ ಆದ್ಯಂತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಸ್ ಟಿ ಸೋಮಶೇಖರ್ ಗೌಡರು ಪಣ ತೊಟ್ಟಿದ್ದಾರೆ. ಸರ್, ಇದ್ರ ಜೊತೆಗೆ ಉಚಿತ ಮೆಡಿಸಿನ್ ಅಥವಾ ಕಣ್ಣಿನ ಆಪರೇಷನ್ ಹೌದು. ಇವಾಗ ಯಾರ್ಯಾರಿಗೆ ಇವಾಗ 500 ಜನ ಚೆಕ್ ಮಾಡಿಸಿರ್ತೀವಿ, ಅದರಲ್ಲಿ 10 ರಿಂದ 15 ಜನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿರುತ್ತೆ. ಅವರಿಗೆಲ್ಲ ಹಣಕಾಸನ್ನು ಆದಿತ್ಯ ರಮೇಶ್ ಅವರು ಮತ್ತು ಎಸ್ ಟಿ ಸೋಮಶೇಖರ್ ಅವರೇ ಭರಿಸ್ತಾರೆ. ಅವ್ರಿಗೆ ವ್ಯಾನ್ ಮುಖಾಂತರ ಇಲ್ಲಿಂದ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ತಿರ್ಗಾ ವಾಪಸ್ ಕರ್ಕೊಂಡ್ಬರೋ ವ್ಯವಸ್ಥೆ ಇವರೇ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿನ ನೋಡಿ ಸಾಹೇಬರು ಮತ್ತು ಮೆಡಿಷನ್ನು ಯಾರ್ಯಾರಿಗೆ ಬಡವರು ಮೆಡಿಷನ್ ತೊಗೊಳಕ್ಕಾಗಲ್ವೋ ಅವ್ರಿಗೂ ಒಂದು ಸಪ್ರೇಟು ಕೊಠಡಿಯನ್ನು ತೆರೆದು ಅವ್ರಿಗೆ ಮೆಡಿಷನ್ ಕೊಡೋಕ್ಕೆ ಅನುವು ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರೋ ಸಾಹೇಬರು ನೋಡಿ ಮನಗಂಡು ಯಶವಂತಪುರದ ಆದ್ಯಂತ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ವಾರ್ಡ್ ವೈಸ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಕರೆದು ಎಲ್ಲ ಆಕಾಂಕ್ಷಿಗಳಿಗೆ ಮತ್ತು ವಾರ್ಡ್ ದೇಶಗಳಿಗೆ ಹೇಳ್ತೀನಿ ಅಂತ ಈ ಒಂದು ಮೀಟಿಂಗ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದಿತ್ಯ ರಮೇಶ್ ಅವರು ಇವತ್ತು ಮಾಡಿರೋಂಥ ಕಾರ್ಯಕ್ರಮಕ್ಕೆ ಬಹಳ ಜನಸಂಖ್ಯೆ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಸರ್, ಅವರು ಮಾತಾಡೋದು ಕಡಿಮೆ, ಕೆಲಸ ಜಾಸ್ತಿ. ಒಂದವರು ಮುಂಗೋಪಿ ಅಷ್ಟು ಬಿಟ್ಟರೆ ಮುಂಗೋಪಿ ಎಲ್ಲ ವೈಯಕ್ತಿಕ ಅಷ್ಟೇ ಇರೋಕ್ಕೆ ಮುಂಗೋಪಿ ಅನ್ನೋದು ಬಿಟ್ಟರೆ ಕೆಲಸ ಜಾಸ್ತಿ ಮಾಡ್ತಾರೆ, ಮಾತು ಕಡಿಮೆ. ಕ್ಯಾಂಪ್ ಮಾಡ್ತಾ ಇದ್ದಾರೆ ಜನಕ್ಕೋಸ್ಕರ ಅಂತ ಸರ್ ಬಗ್ಗೆ ಹೇಳಿ ಸೋಮಶೇಖರ್ ಸರ್ ಬಗ್ಗೆ. ನಮ್ಮ ಮಾಜಿ ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಗೌಡರು, ಜನಪ್ರಿಯ ಶಾಸಕರ ಎಸ್ ಟಿ ಸೋಮಶೇಖರ್ ಗೌಡರ ಅಧ್ಯಕ್ಷತೆಯಲ್ಲಿ ನಿಶಾಂತ್ ಸೋಮಶೇಖರ್ ಗೌಡರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ GBA ಆಕಾಂಕ್ಷಿಯಾದಂಥ ಹಾಗೂ ಬ್ಯಾಡಹಳ್ಳಿ ವಾರ್ಡ್ ಅಧ್ಯಕ್ಷರು ಆದಂಥ ಆದಿತ್ಯ ರಮೇಶ್ ಅಣ್ಣನವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಅದ್ದೂರಿಯಾಗಿ ನಮ್ಮ ಬ್ಯಾಡಹಳ್ಳಿ ವಾರ್ಡ್ ಎಲ್ಲ ಸೇರಿ ಇವತ್ತು ಆರೋಗ್ಯ ಶಿಬಿರನ ಭಾರಿ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಇದು 2ನೇ ಕಾರ್ಯಕ್ರಮ. ಮೊದಲು ಗಾಂಧಿ ಪಾರ್ಕಲ್ಲಿ ನಮ್ಮ ಆದಿತ್ಯ ರಮೇಶ್ ಅಣ್ಣವ್ರು ಮಾಡಿದರು. ಈ 2ನೇ ಕಾರ್ಯಕ್ರಮವನ್ನು ತಿರ್ಗಾ ಇಲ್ಲಿ BBMP ಪ್ರೌಢಶಾಲೆಯಲ್ಲಿ ತಿರ್ಗಾ ರಮೇಶ್ ಆದಿತ್ಯ ಅವರು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆದಿತ್ಯ ರಮೇಶ್ ಅಣ್ಣವರು ಹಗಲು ರಾತ್ರಿ ಅನ್ನೋದೇ ಸುಮಾರು ಒಂದು ವಾರದಿಂದ ಈ ಕಾನ್ಸೆಪ್ಟ್ನ ಮಾಡಿ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ತುಂಬ ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಿದ್ದಾರೆ. ಮೇಡಮ್, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರ್ತದೆ. ಇದನ್ನು ಡಾಕ್ಟ್ರ್ ಹತ್ರನೂ ಕೇಳ್ಕೊಂಡಿದ್ದೀವಿ. 4 ಗಂಟೆಯಿಂದ ಅಕಸ್ಮಾತ್ ಜನಗಳೇನಾದರೂ ಬಂದರೆ ಇನ್ನೂ 1 ಅವರ್ ಎಕ್ಸ್ಟೆಂಡ್ ಮಾಡಿ ಅಂತಲೂ ಹೇಳಿದ್ದಾರೆ. ಈಗ ಕಣ್ಣಿನ ತಪಾಸಣೆ ಇದೆ, ಫ್ರೀ ಚರ್ಮರೋಗ ಇದೆ, ಆಮೇಲೆ ECG ಇದೆ, ಎಕೋ ಇದೆ, ಹೃದಯ ತಪಾಸಣೆ ಇದೆ, ಆಮೇಲೆ ನರರೋಗದ್ದಿದೆ, ದಂತ ತಪಾಸಣೆ ಇದೆ. ಈ 14 ಮನುಷ್ಯನಿಗೆ ಏನಂತ ಬೇಕಾ ಆರೋಗ್ಯಕ್ಕೆ ಪ್ರತಿಯೊಂದನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ.